ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕಂ ಸತ್ಯಂ ಪರಂ ಧೀಮಹಿ. ಪರಮಾತ್ಮನಲ್ಲಿ ಯಾವಾಗ ಸೃಷ್ಟಿಯ ಸಂಕಲ್ಪ ಮೂಡ್ತೋ ಆಗ ಆತನಿಂದ ಮಹತ್ತತ್ವ, ಅದರಿಂದ ನಂತರ ಪಂಚತನ್ಮಾತ್ರಗಳು, ಪಂಚಭೂತಗಳು, ಈ ಸಮಸ್ತ ಜಗತ್ತಿನ ಸೃಷ್ಟಿ ಆಗ್ತಾ ಬಂತು. ಇದನ್ನು ಪರಮಾತ್ಮನ ಬಾಯಿಂದ ಕೇಳಿದ್ವಿ. ಮುಂದೆ ಆ ಕಪಿಲ ಭಗವಂತನ ಉಪದೇಶ ಏನಿದೆ ಅದನ್ನು ಈಗ ಗಮನಿಸೋಣ. ಏತಾನ್ಯ ಸಂಹಿತ್ಯ ಯದಾ ಮಹದಾದೀನಿ ಸಪ್ತವೈ ಕಾಲಕರ್ಮ ಗುಣೋಪೇತೋ ಜಗದಾದಿರುಪಾವಿಶತ್. ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತ ತತ್ವ ಅನ್ನೋ ಈ 7 ತತ್ವಗಳು ಒಂದಕ್ಕೊಂದು ಸೇರದೆ ಪ್ರತ್ಯೇಕವಾಗಿ ಇತ್ತು. ಆಗ ಸೃಷ್ಟಿ ಕಾರ್ಯವನ್ನು ಮಾಡೋಕ್ಕೆ ಅದು ಅಸಮರ್ಥವಾದವು. ಆಗ ಭಗವಂತ ಕಾಲ, ಅದೃಷ್ಟ ಮತ್ತು ತ್ರಿಗುಣಗಳ ಜೊತೆ ಆ ತತ್ವವನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಭಗವಂತ ಮಹತ್ತತ್ವದ ಸೃಷ್ಟಿಯನ್ನು ಮಾಡ್ದ, ಅಹಂಕಾರ ತತ್ವದ ಸೃಷ್ಟಿಯಾಯಿತು, ಪಂಚಭೂತ ತತ್ವಗಳ ಸೃಷ್ಟಿಯನ್ನು ಆಯಿತು. ಆದರೆ ಅವು ಎಲ್ಲವೂ ಸಹ ತಂಪಾಡಿಗೆ ತಾವು ಸಪ್ರೇಟಾಗಿ ಇವೆ. ಪಂಚಭೂತ ತತ್ವಗಳಿದೆ, ಮಹತ್ತತ್ವ ಇದೆ, ಅಹಂಕಾರ ತತ್ವ ಇದೆ. ತಮ್ಮಷ್ಟಕ್ಕೆ ತಾವು ಇದ್ದಾಗ ಅದರಿಂದ ಏನೂ ಚಲನೆ ಉಂಟಾಗಲಿಲ್ಲ, ಮುಂದಿನ ಸೃಷ್ಟಿ ಆಗಲಿಲ್ಲ. ಅವೆಲ್ಲ ಒಂದಕ್ಕೊಂದು ಸೇರಬೇಕಾದ್ರೆ ಹೇಗೆ? ಅವುಗಳಿಗೆ ಆ ಶಕ್ತಿ ಇಲ್ಲ. ಮತ್ತೆ ಅದರಲ್ಲಿ ಭಗವಂತನೇ ಪ್ರವೇಶ ಮಾಡಿದಾಗ ಮಾತ್ರ ಆ ತತ್ವಗಳಿಗೆ ಚಲನೆ, ಚೈತನ್ಯ ಉಂಟಾಗೋದಕ್ಕೆ ಸಾಧ್ಯ. ಯಾವಾಗ ಭಗವಂತ ಎಲ್ಲಿಯವರೆಗೆ ತನ್ನ ಅಂಶವನ್ನು ಆ ತತ್ವಗಳ ಜೊತೆಗೆ ಸೇರಿಸಲ್ವೋ ಅಲ್ಲಿವರೆಗೆ ಆ ತತ್ವ ಎಲ್ಲ ಜಡವಾಗಿಯೇ ಇರುತ್ತೆ, ಅದರಿಂದ ಏನೂ ಉಪಯೋಗ ಇಲ್ಲ. ಯಾವಾಗ ಚೈತನ್ಯ ರೂಪಿ ಭಗವಂತ ಅವುಗಳ ಒಳಗೆ ತಾನೇ ಪ್ರವೇಶ ಮಾಡ್ತಾನೋ ಆಗ ಆ ವಸ್ತುಗಳಲ್ಲಿ ಚೈತನ್ಯ ಉಂಟಾಗತ್ತೆ. ತತಸ್ತೇನಾನುವಿದ್ಯೇಭ್ಯೋ ಯುಕ್ತೇಭ್ಯೋ ಅಂಡಮಚೇತನಂ ಉತ್ಥಿತಂ ಪುರುಷೋ ಯಸ್ಮಾದುದತಿಷ್ಠದಸೋ ವಿರಾಟ್. ಅನಂತರ ಆ ಭಗವಂತನ ಪ್ರವೇಶ ಯಾವಾಗಾಯ್ತೋ ಆಗ ಅದರಿಂದ ಕ್ಷೋಭೆಗೊಂಡು ಒಂದರೊಳೊಂದು ಸೇರಿಕೊಂಡಂತಹ ತತ್ವಗಳಿಂದ ಒಂದು ಜಡವಾದಂತಹ ಒಂದು ಅಂಡ ಉತ್ಪನ್ನವಾಯಿತು. ಆ ಅಂಡದಿಂದ ಈ ವಿರಾಟ್ ಪುರುಷ ಉತ್ಪನ್ನನಾಗ್ತಾನೆ. ಈ ಅಂಡಕ್ಕೆ ವಿಶೇಷ ಅಂತಲೂ ಒಂದು ಹೆಸರಿದೆ. ಇದು ಹೊರಗಡೆ ಪ್ರಕೃತಿಯಿಂದ ಅದು ಆವರಿಸಿ ಮುಚ್ಚಲ್ಪಟ್ಟು 14 ಲೋಕಗಳನ್ನು ಅದು ಆವರಿಸಿದೆ. ಒಂದಕ್ಕಿಂತಲೂ ಮತ್ತೊಂದು 10 ಪಾಲು ಅಧಿಕವಾಗಿರುವಂತಹ ಜಲ, ಅಗ್ನಿ, ವಾಯು, ಆಕಾಶ, ಅಹಂಕಾರ ಮತ್ತು ಮಹತ್ತತ್ವ ಅನ್ನೋ 6 ಆವರಣಗಳು ಅದಕ್ಕೆ ಇದೆ. ಇದೆಲ್ಲದರ ಹೊರಗೆ 7ನೇ ಆವರಣವಾದಂತಹ ಪ್ರಕೃತಿಯಲ್ಲಿ ಇದೆ. ದೇವ, ಮನುಷ್ಯಾದಿ ಭೇದಗಳನ್ನು ಹೊಂದಿರುವಂತಹ ಸಮಸ್ತ ಜಗತ್ತನ್ನೂ ಒಳಗೊಂಡಿರುವಂತಹ ಈ ಅಂಡ ಭಗವಂತನ ಶರೀರವೇ ಆಗಿದೆ. ಈ ರೀತಿ ಇದು ಸುವರ್ಣ ಕಾಂತಿಯಿಂದ ಚಿನ್ನದಂತೆ ಹೊಳಿತಾ ಇದೆ. ಆ ರೀತಿ ಕಾಂತಿಮಯವಾದಂತಹ ಈ ಅಂಡ ತುಂಬ ಕಾಲ ಜಲದಲ್ಲೇ ಮುಳುಗಿಬಿಟ್ಟಿತ್ತು. ಅನಂತರ ಈ ಅಂಡದಲ್ಲಿ ಪ್ರವೇಶ ಮಾಡಿದಂತಹ ಭಗವಂತ ಸೃಷ್ಟಿ ಕಾರ್ಯ ಮಾಡಬೇಕು ಅಂತ ಸಂಕಲ್ಪಿಸಿ ಅದರಿಂದ ಮೇಲೆದ್ದು ಸಮಷ್ಟಿ ಪುರುಷ ಅನಿಸಿದಂತಹ ಬ್ರಹ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಒಟ್ಟಾಗಿ ಸೇರಿಕೊಂಡಿದ್ದಂತಹ ಇಂದ್ರಿಯ ಸಮೂಹಗಳನ್ನು ಹಲವು ಛಿದ್ರಗಳನ್ನಾಗಿ ಮಾಡ್ತಾನೆ ಪರಮಾತ್ಮ. ನಿರಭಿದ್ಯತಾಸ್ಯ ಪ್ರಥಮಂ ಮುಖಂ ವಾಣಿ ತಥೋಭವತ್ ವಾಣ್ಯಾವಹ್ನಿರಥೋ ನಾಸ್ತೆ ಪ್ರಾಣತೋ ಘ್ರಾಣಯೇತಯೋ. ಮೊದಲಿಗೆ ಅದರಲ್ಲಿ ಒಂದು ಬಾಯಿ ಪ್ರಕಟವಾಯಿತು. ಅದರಿಂದ ವಾಗೀಂದ್ರಿಯವಾದಂತಹ ನಾಲಿಗೆ, ಅದರ ಅಧಿಷ್ಠಾತೃ ದೇವತೆಯಾದಂತಹ ಅಗ್ನಿಯ ಉತ್ಪನ್ನ ಆಯಿತು. ಅನಂತರ ಮೂಗಿನ 2 ಹೊಳ್ಳೆಗಳು ಪ್ರಕಟವಾಯಿತು. ಅವುಗಳಿಂದ ಪ್ರಾಣ ಸಹಿತವಾದಂತಹ ಘ್ರಾಣೇಂದ್ರಿಯದ ಉತ್ಪತ್ತಿ ಆಯಿತು. ಘ್ರಾಣ ವಾಯುರಭಿದ್ಯೇತ ಮಕ್ಷಿಣಿ ಚಕ್ಷುರೇತಯೋ ತಸ್ಮಾತ್ ಸೂರ್ಯೋ ವಿಭಿದ್ಯೇತಾಂ ಕರ್ಣೋ ಶ್ರೋತ್ರಂ ತಥೋ ದಿಶಃ. ಈ ಘ್ರಾಣೇಂದ್ರಿಯದಿಂದ ಅದರ ಅಧಿಷ್ಠಾತೃವಾದಂತಹ ವಾಯುವಿನ ಉತ್ಪತ್ತಿ ಆಯಿತು. ಅದಾದಮೇಲೆ
ವಿರಾಟ್ ಪುರುಷನ ಕಣ್ಣಿನ ಗೋಳದಿಂದ ನೇತ್ರ ಅನ್ನುವಂತಹ ಇಂದ್ರಿಯ, ಅದರ ಅಧಿಷ್ಠಾತೃ ದೇವತೆಯಾದಂತಹ ಸೂರ್ಯನ ಉದಯವಾಯಿತು. ಅದಾದಮೇಲೆ ಕಿವಿ, ಅಲ್ಲಿಂದ ಕರ್ಣೇಂದ್ರಿಯ, ಅದರ ಅಭಿಮಾನಿ ದೇವತೆಯಾದಂತಹ ದಿಕ್ಕುಗಳ ಆವಿರ್ಭಾವ ಆಯಿತು. ಹೀಗೆ ಆ ವಿರಾಟ್ ಪುರುಷನಿಂದ ಕ್ರಮವಾಗಿ ತ್ವಗಿಂದ್ರಿಯ, ತಲೆಗೂದಲು, ರೋಮಗಳು ಇವೆಲ್ಲವೂ ಸಹ ಒಂದೊಂದಾಗಿ ಉಂಟಾಯಿತು. ತ್ವಗಿಂದ್ರಿಯದ ಅಭಿಮಾನಿ ದೇವತೆಯಾದಂತಹ ಔಷಧಿಗಳು ಅಲ್ಲಿ ಪ್ರಕಟಗೊಂಡವು. ಈ ರೀತಿ ಒಂದೊಂದಾಗಿ ಸಮಸ್ತ ಇಂದ್ರಿಯಗಳು ವ್ಯಷ್ಟಿ ರೂಪವಾಗಿ ಪ್ರಕಟವಾದವು. ಆಯಾ ಇಂದ್ರಿಯಗಳ ಅಭಿಮಾನಿ ದೇವತೆಗಳೂ ಸಹ ಪ್ರಕಟಗೊಂಡರು. ಮನಸಶ್ಚಂದ್ರಮಾ ಜಾತೋ ಬುದ್ಧಿರ್ಬುದ್ಧೇರ್ಗಿರಾಂ ಪತಿ ಅಹಂಕಾರಸ್ತತ್ತೋ ರುದ್ರಶ್ಚಿತ್ತಂ ಚೈತ್ಯಸ್ತತೋ ಅಭವತ್. ಮನಸ್ಸಿನಿಂದ ಅದರ ಅಭಿಮಾನಿ ದೇವತೆಯಾದಂತಹ ಚಂದ್ರ ಪ್ರಕಟನಾದ್ನ. ಅನಂತರ ಬುದ್ಧಿ, ಅದರ ಅಭಿಮಾನಿ ದೇವತೆಯಾದಂತಹ ಬ್ರಹ್ಮನು ಅಲ್ಲಿ ಕಾಣಿಸ್ಕೊಂಡ್ರು. ಅದಾದಮೇಲೆ ಅಹಂಕಾರ, ಅದರ ಅಭಿಮಾನಿ ದೇವತೆಯಾದಂತಹ ರುದ್ರದೇವನ ಉತ್ಪತ್ತಿಯಾಯಿತು. ಇದರ ನಂತರ ಚಿತ್ತ, ಅದರ ಅಭಿಮಾನಿ ದೇವತೆಯಾದಂತಹ ಕ್ಷೇತ್ರಜ್ಞನು ಅಲ್ಲಿ ಪ್ರಕಟಗೊಂಡರು. ಏತೇ ಹೆಬ್ಯುತ್ಥಿತ ದೇವ ನೈವಾಸ್ಯೋತ್ಥಾಪನೇ ಶಕತ್ ಪುನರಾವಿವಿಶು ಖಾನಿ ತಮುತ್ಥಾಪಯಿತು ಕ್ರಮಾತ್. ಈ ಕ್ಷೇತ್ರಜ್ಞ ಉತ್ಪನ್ನವಾಯಿತು, ಉಳಿದ ದೇವತೆಗಳೆಲ್ಲ ಉತ್ಪನ್ನರಾದರೂ ಸಹ ಆ ವಿರಾಟ್ ಪುರುಷನನ್ನು ಎಚ್ಚರಿಸೋಕ್ಕೆ, ಎಬ್ಬಿಸೋಕ್ಕೆ, ಅವನಲ್ಲಿ ಚೈತನ್ಯ ತುಂಬಕ್ಕೆ ಅವರು ಯಾರಿಂದನೂ ಸಾಧ್ಯ ಆಗಲಿಲ್ಲ. ಆಗ ಅವರೆಲ್ಲರೂ ಸಹ ಇವನನ್ನು ಜಾಗೃತಗೊಳಿಸೋಕ್ಕಾಗಿ ತಮ್ಮ ಉತ್ಪತ್ತಿ ಸ್ಥಾನಗಳಲ್ಲಿ ಪ್ರವೇಶ ಮಾಡಿದ್ರು. ಅವರು ಅಷ್ಟಕ್ಕೆ ಈ ವಿರಾಟ್ ಪುರುಷ ತನ್ನಷ್ಟಕ್ಕೆ ಇದ್ದಾನೆ, ಶರೀರ ಇದೆ, ಅವನಲ್ಲಿ ಯಾವುದೇ ಚೈತನ್ಯ ಚಟುವಟಿಕೆ ಅವನಲ್ಲಿ ಇನ್ನೂ ಮೂಡಿಲ್ಲ. ಆಗ ಅಗ್ನಿ ವಾಣಿಯ ಜೊತೆಗೆ ಸೇರಿಕೊಂಡು ಬಾಯಿಯೊಳಗೆ ಪ್ರವೇಶ ಮಾಡಿತು. ವಾಯು ಘ್ರಾಣೇಂದ್ರಿಯದೊಡನೆ ಮೂಗ್ನಲ್ಲಿ ಪ್ರವೇಶ ಮಾಡಿತು. ಸೂರ್ಯ ಕಣ್ಣಿನ ಜೊತೆ ನೇತ್ರಗಳಲ್ಲಿ ಪ್ರವೇಶ ಮಾಡಿದ. ದಿಕ್ಕುಗಳು ಶ್ರವಣೇಂದ್ರಿಯದೊಡನೆ ಕಿವಿದೆರೆಗಳಲ್ಲಿ ಪ್ರವೇಶ ಮಾಡಿದ್ವು. ಇನ್ನು ಔಷಧಿಗಳು ರೋಮಗಳ ಜೊತೆ ಸೇರಿಕೊಂಡು ಚರ್ಮ ಅನ್ನೋ ಇಂದ್ರಿಯವನ್ನು ಪ್ರವೇಶ ಮಾಡಿದ್ವು. ಜಲ ವೀರ್ಯದೊಡನೆ ಲಿಂಗದೊಳಗೆ ಪ್ರವೇಶ ಮಾಡಿತು. ಮೃತ್ಯು ಅಪಾನದೊಡನೆ ಗುದದೊಳಗೆ ಪ್ರವೇಶಿಸ್ತು. ಇಂದ್ರ ಬಲಗಳೊಡನೆ ಕೈಗಳಲ್ಲಿ ಪ್ರವೇಶ ಮಾಡಿದ. ವಿಷ್ಣು ಗತಿಯೊಡನೆ ಪಾದಗಳಲ್ಲಿ ಪ್ರವೇಶ ಮಾಡಿದ. ನದಿಗಳು ರಕ್ತದೊಡನೆ ನಾಡಿಗಳಲ್ಲಿ ಪ್ರವೇಶ ಮಾಡಿದ್ವು. ಸಮುದ್ರ ಹಸಿವು ಬಾಯಾರಿಕೆಗಳ ಜೊತೆ ಸೇರಿ ಉದರವನ್ನು ಪ್ರವೇಶ ಮಾಡಿತು. ಚಂದ್ರ ಮನಸ್ಸಿನ ಜೊತೆ ಹೃದಯದಲ್ಲಿ ಪ್ರವೇಶ ಮಾಡ್ದ. ಬ್ರಹ್ಮ ಬುದ್ಧಿಯ ಜೊತೆ ಮತ್ತು ಹೃದಯವನ್ನು ಪ್ರವೇಶ ಮಾಡ್ದ. ರುದ್ರ ಅಹಂಕಾರ ತತ್ವದೊಡನೆ ಪುನಃ ಅದೇ ಹೃದಯವನ್ನು ಪ್ರವೇಶ ಮಾಡ್ದ. ಆದರೆ ಇಷ್ಟೆಲ್ಲ ಆದರೂ ಮತ್ತೆ ಯಾರಿಂದಲೂ ವಿರಾಟ್ ಪುರುಷನನ್ನು ಎಬ್ಬಿಸೋಕ್ಕಾಗಲೇ ಇಲ್ಲ. ಎಲ್ಲರೂ ಅವರವರ ಒಂದು ಶಕ್ತಿ ಸಹಿತವಾಗಿ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿದ್ದಾರೆ. ಆದರೂ ಈತ ಕಾರ್ಯ ಸಮರ್ಥನಾಗಲೇ ಇಲ್ಲ. ಮತ್ತೇನು ಮಾಡೋದೀಗ? ಅಂತಿಮವಾಗಿ ಚಿತ್ತದ ಅಧಿಷ್ಠಾತ್ರವಾದ ಕ್ಷೇತ್ರಜ್ಞ ಚಿತ್ತ ಸಹಿತವಾಗಿ ಯಾವಾಗ ಹೃದಯವನ್ನು ಪ್ರವೇಶ ಮಾಡಿದ್ನೋ ಆಗ ಆ ವಿರಾಟ್ ಪುರುಷ ಜಲದಿಂದ ಮೇಲೆದ್ದು ನಿಂತ್ಕೊಂಡ. ಸಮಸ್ತ ಇಂದ್ರಿಯಗಳು ತಮ್ಮ ಅಧಿಷ್ಠಾನ ದೇವತೆಗಳ ಜೊತೆ ಶರೀರದ ಆಯಾಯ ಇಂದ್ರಿಯ ಸ್ಥಾನದಲ್ಲಿ ನೆಲೆಗೊಂಡರೂ ಕ್ಷೇತ್ರಜ್ಞ ಅನ್ನುವಂತಹ ಜೀವ ಚಿತ್ತದ ಜೊತೆ ಹೃದಯವನ್ನು ಪ್ರವೇಶ ಮಾಡುವವರೆಗೆ ಯಾವ ಇಂದ್ರಿಯಗಳು ಆ ಶರೀರಕ್ಕೆ ಕಾರ್ಯಶಕ್ತಿಯನ್ನು ಉಂಟು ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ನಾವು ನೋಡ್ತೀವಿ, ಶರೀರ ಮೃತವಾಯಿತು ಅಂದರೆ ಆ ಪ್ರಾಣ ಚೈತನ್ಯ ಹೊರಹೋಯಿತು ಅಂದರೆ ಉಳಿದೆಲ್ಲ ಅವಯವಗಳು ಇಂದ್ರಿಯಗಳು ಹಾಗೇ ಇರುತ್ತೆ, ಕೈ ಕಾಲು ಎಲ್ಲವೂ ಇರುತ್ತೆ. ಆದರೆ ಅದಕ್ಕೆ ಚಲನೆ ಮಾತ್ರ ಉಂಟಾಗೋದಕ್ಕೆ ಸಾಧ್ಯವಿಲ್ಲ. ಯಾವಾಗ ಶಕ್ತಿ ಆ ಚೈತನ್ಯ ಒಳಗಿರುತ್ತೆ, ಜೀವ ಒಳಗೆ ಪ್ರವೇಶ ಮಾಡುತ್ತೆ, ಆಗಷ್ಟೇ ಆ ಶರೀರ ಚೈತನ್ಯ ಸಹಿತವಾಗತ್ತೆ. ಇಲ್ಲದಿದ್ದರೆ ಅದು ಕೇವಲ ಜಡವಾಗಿ ಹೋಗುತ್ತೆ. ಹಾಗೆ ಈ ಭಗವಂತನ ಸಂಕಲ್ಪದಿಂದ ಉದಿಸಿದಂತಹ ಈ ವಿರಾಟ್ ಪುರುಷ ಯಾವಾಗ ಆ ಭಗವಂತನೇ ಚಿತ್ತದೊಡನೆ ಸೇರಿ ಹೃದಯದ ಪ್ರವೇಶವನ್ನು ಮಾಡಿದ್ನೋ ಆಗ ಎದ್ದು ನಿಂತಾತ. ಯಥಾ ಪ್ರಸುಪ್ತಂ ಪುರುಷಂ ಪ್ರಾಣೇಂದ್ರಿಯ ಮನೋಧಿಯಃ ಪ್ರಭವಂತಿ ವಿನಾಯೇನ ನೋತ್ಥಾಪಯಿತು ಮೋಜಸ.
ನಿದ್ರೆ ಮಾಡ್ತಾ ಇರುವಂತಹ ಮನುಷ್ಯನನ್ನು ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ ಮುಂತಾದವು ಆ ಕ್ಷೇತ್ರಜ್ಞನ ಸಹಾಯ ಇಲ್ಲದೆ ಕೇವಲ ತಮ್ಮ ಬಲದಿಂದ ಎಚ್ಚರಿಸೋಕ್ಕಾಗೋದಿಲ್ಲ. ಬರೀ ನಿದ್ರೆ ಮಾಡ್ತಾ ಇರೋನ್ನೇ ಎಚ್ಚರಿಸೋಕ್ಕಾಗಲ್ಲ ಆ ಜೀವ ಸಂಕಲ್ಪ ಇಲ್ಲದೆ ಹೋದರೆ. ಹಾಗೆ ವಿರಾಟ್ ಪುರುಷನನ್ನು ಸಹ ಅವರು ಕ್ಷೇತ್ರಜ್ಞನಾದಂತಹ ಆತ್ಮನ ನೆರವಿಲ್ಲದೆ ಎಚ್ಚರಿಸೋದಕ್ಕೆ ಅಸಮರ್ಥರಾದರು. ಅಂದರೆ ನಮ್ಮ ಶರೀರ ಚೈತನ್ಯಭರಿತವಾಗಕ್ಕೆ ಆ ಆತ್ಮವೇ ಮುಖ್ಯ. ಆತ್ಮ ಒಂದು ಇದ್ದರೆ ಉಳಿದೆಲ್ಲವೂ ತಾನೇ ತಾನಾಗಿ ಚಟುವಟಿಕೆಯಿಂದ ಕೂಡುತ್ತೆ. ಕಾರ್ಯಶಕ್ತಿಯನ್ನು ಮಾಡೋದಕ್ಕೆ, ಕಾರ್ಯವನ್ನು ಮಾಡೋದಕ್ಕೆ ಅವುಗಳಲ್ಲಿ ಶಕ್ತಿ ತುಂಬಿ ಬರುತ್ತೆ. ಹಾಗಾಗಿ ಕ್ಷೇತ್ರಜ್ಞ, ಚೈತನ್ಯ, ಪ್ರತ್ಯಗಾತ್ಮ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಏನು ಕರಿತೀವೋ ಆ ಜೀವನೇ ಈ ಶರೀರಗಳಲ್ಲಿ ಪ್ರಮುಖನಾದವನು. ಸಮಸ್ತ ಇಂದ್ರಿಯಗಳು, ಆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳೂ ಸಹ ಅವನಿಗೆ ಸಹಾಯಕರೇ ಹೊರತು ಕೇವಲ ಅವರಿಗೆ ಯಾವುದೇ ಪ್ರಾಧಾನ್ಯ ಇಲ್ಲ. ಕ್ಷೇತ್ರಜ್ಞ ಇಲ್ಲದೆ ಹೋದರೆ ಯಾವುದೇ ಇಂದ್ರಿಯಗಳಿಗೆ ಏನೂ ಪ್ರಾಧಾನ್ಯ ಇಲ್ಲ. ಕ್ಷೇತ್ರಜ್ಞ ಇದ್ದರಷ್ಟೇ ಇವುಗಳಿಗೂ ಸಹ ಒಂದು ಬೆಲೆ ಬರೋದಕ್ಕೆ ಸಾಧ್ಯ. ಶರೀರಾದಿಗಳ ಮೂಲಕ ಸುಖ ದುಃಖ ಇವುಗಳನ್ನೆಲ್ಲ ಅನುಭವಿಸೋನು ಜೀವನೇ, ಯಾವುದೋ ಇಂದ್ರಿಯ ಅಲ್ಲ. ಇಂದ್ರಿಯ ಅದಕ್ಕೊಂದು ಸಾಧನ ಅಷ್ಟೇ. ಆದರೆ ಸುಖ ದುಃಖಗಳನ್ನು ಅನುಭವಕ್ಕೆ ಬರೋದದು ಜೀವನಿಗೆ. ಆದ್ದರಿಂದ ಅವನನ್ನು ಭೋಕ್ತೃ ಅಂತ ಕರೆಯೋದು. ಆತ ಉಳಿದ ಎಲ್ಲಕ್ಕಿಂತ ಭಿನ್ನನಾಗಿರ್ತಾನೆ. ಮೇಲ್ನೋಟಕ್ಕೆ ಆತ ಕಾಣೋದಿಲ್ಲ, ಕಾಣೋದು ಇಂದ್ರಿಯಗಳು. ಇಂದ್ರಿಯಗಳ ಮೂಲಕ ಅನುಭವಿಸುವಂತಹ ಅನುಭವ ಯಾರಿಗೆ ಬರುತ್ತೆ? ಅದು ಭೋಕ್ತೃವಿಗೆ, ಅಂದರೆ ಆ ಚೈತನ್ಯಕ್ಕೆ ಅಥವಾ ಕ್ಷೇತ್ರಜ್ಞನಿಗೆ. ತಮಸ್ಮಿನ್ ಪ್ರತ್ಯಗಾತ್ಮಾನಾಂ ಧಿಯಾ ಯೋಗ ಪ್ರವೃತ್ತಯ ಭಕ್ತ್ಯ ವಿರಕ್ತ್ಯ ಜ್ಞಾನೇನ ವಿವಿಚ್ಯಾತ್ಮನಿ ಚಿಂತೆಯೇತ್. ಅದರಿಂದ ಭಕ್ತಿ, ವೈರಾಗ್ಯ ಮತ್ತು ಚಿತ್ತದ ಏಕಾಗ್ರತೆಯ ಮೂಲಕ ಪ್ರಕಟವಾಗುವಂತಹ ಜ್ಞಾನದಿಂದ ಆ ಅಂತರಾತ್ಮ ಸ್ವರೂಪನಾದಂತಹ ಕ್ಷೇತ್ರಜ್ಞ ಈ ಶರೀರದಲ್ಲಿ ಇದ್ದಾನೆ ಅಂತ ವಿವೇಕದಿಂದ ತಿಳಿದು ಆತನನ್ನೇ ಕುರಿತು ನಾವು ಸದಾಕಾಲ ಧ್ಯಾನ ಮಾಡ್ತಾ ಇರಬೇಕು. ಆಗಷ್ಟೇ ಆತನ ಒಂದು ಅಸ್ತಿತ್ವದ ಪ್ರಜ್ಞೆ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯ. ಹೇಳಿ ಕಪಿಲರು ಮುಂದುವರಿಸ್ತಾರೆ, ಅಮ್ಮ ಈ ರೀತಿ ಜೀವ ಪ್ರಕೃತಿ ಕಲ್ಪಿತ ದೇಹದಲ್ಲಿದ್ದರೂ ಆತನಿಗೆ ಪ್ರಕೃತಿಯ ಯಾವ ಧರ್ಮಗಳೂ ಅಂಟೋದಿಲ್ಲ. ಪ್ರಕಟವಾಗೋದೇ ದೇಹದ ಮೂಲಕ, ಇಂದ್ರಿಯಗಳ ಮೂಲಕ, ಆ ಮಾಯಾಕಲ್ಪಿತ ಪ್ರಕೃತಿಯ ಮೂಲಕ. ಆದರೆ ಪ್ರಕೃತಿಯ ಯಾವ ದೋಷಗಳು, ಯಾವ ಅಂಟೂ ಸಹ ಆತನಿಗೆ ಬಾಧಿಸೋದಿಲ್ಲ. ಪ್ರಕೃತಿಸ್ಥೋಪಿ ಪುರುಷೋ ನಾಚ್ಯತೆ ಪ್ರಕೃತೈರ್ಗುಣೈ ಅವಿಕಾರಾದ ಕರ್ತೃತ್ವ ನಿರ್ಗುಣತ್ವ ಜಲಾರ್ಕವತು. ಹೇಗೆ ಅಂದರೆ ಇದಕ್ಕೊಂದು ಉದಾಹರಣೆ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ನೋಡ್ತೀವಿ. ಆ ಪ್ರತಿಬಿಂಬದಲ್ಲಿ ಸೂರ್ಯ ನಮಗೆ ಹತ್ತಿರದಲ್ಲಿ ಕಂಡ್ರು ನೀರಿನಲ್ಲಿರುವಂತಹ ಶೈತ್ಯತೆ, ಚಲನೆ ಇದು ಯಾವುದು ಸಹ ಪ್ರತಿಬಿಂಬಕ್ಕೆ ಅಂಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಆತ್ಮ ಪ್ರಕೃತಿಯ ಕಾರ್ಯವಾದಂತಹ ಶರೀರದಲ್ಲೇ ಇದ್ದರೂ ಅದರ ಗುಣವಾದಂತಹ ಸುಖ ದುಃಖಾದಿಗಳಿಂದ ಯಾವುದೇ ಆತ ಲಿಪ್ತನಾಗೋದಿಲ್ಲ. ಯಾಕೆಂದರೆ ಆತ ನಿರ್ವಿಕಾರ ಮತ್ತು ಅಕರ್ತೃ ಸಹ ಆಗಿರೋದ್ರಿಂದ ಈ ಪ್ರಕೃತಿ ಯಾವ ಗುಣಗಳು ಆತನನ್ನು ಬಾಧಿಸೋದಿಲ್ಲ. ನೀರು ಅಲ್ಲಾಡಿದಾಗ ಆ ನೀರಿನ ಚಲನೆಯಿಂದ ಸೂರ್ಯನ ಪ್ರತಿಬಿಂಬವು ಚಲಿಸ್ತಾ ಇರುವಂತೆ, ಅನೇಕವಾಗಿರುವಂತೆ ತೋರುತ್ತೆ. ಆದರೆ ಅದು ಕೇವಲ ಭ್ರಾಂತಿ. ಒಬ್ಬನೇ ಸೂರ್ಯ ಅಲುಗಾಡ್ತಾ ಇರೋ ನೀರಿನಲ್ಲಿ ಹಲವಾರು ಇದ್ದಂತೆ ಭಾಸವಾಗತ್ತೆ, ಆದರೆ ಸೂರ್ಯ ಹಲವಾರು ಇರೋದಿಲ್ಲ. ಆತ ಇರೋದು ವಸ್ತುತಃ ಒಬ್ಬನೇ. ನೀರಿನಲ್ಲಿ ಉಂಟಾಗುವಂತಹ ವಿಕಾರವಾಗಲಿ ಕಶ್ಮಲವಾಗಲಿ ಆ ಸೂರ್ಯನನ್ನು ಸ್ಪರ್ಶ ಮಾಡೋಕ್ಕೆ ಸಾಧ್ಯವಿಲ್ಲ, ಏನೋ ಆತನಿಗೆ ಬಾಧೆ ಪಡಿಸೋದಿಲ್ಲ. ಹಾಗೆ ಜೀವ ಪ್ರಕೃತಿಯ ಜೊತೆಗೇ ಸೇರಿದ್ರು ಅದರ ಕಾರ್ಯಗಳಿಗೆ ತಾನು ಸಂಬಂಧ ಪಡೆದವನಂತೆ ಇರ್ತಾನೆ. ಪ್ರಕೃತಿಯಿಂದ ಉಂಟಾಗುವಂಥ ಯಾವ ವಿಕಾರನೂ ಆತನ ಸ್ಪರ್ಶವೇ ಮಾಡೋದಿಲ್ಲ. ಪ್ರಕೃತಿಯ ಗುಣಗಳು ಪ್ರಕೃತಿದಷ್ಟೇ, ಪುರುಷನನ್ನು ಅವುಗಳು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಸ ಏಹ ಯರ್ಹಿ ಪ್ರಕೃತೇರ್ಗುಣೇಶು ಅಭಿವಿಷಜ್ಯತೆ ಅಹಂಕ್ರಿಯಾ ವಿಮೂಢಾತ್ಮ ಕರ್ತಾಸ್ಮೀತ್ಯಭಿಮನ್ಯತೆ. ಅದೇ ಪುರುಷ ಪ್ರಕೃತಿಯ ಗುಣಗಳ ಜೊತೆಗೆ ತನ್ನ ಸಂಬಂಧವನ್ನು ಬೆಳೆಸ್ಕೊಂಡಾಗ ಆತ ಅಹಂಕಾರದಿಂದ ಮೋಹಿತನಾಗಿ ನಾನು ಕರ್ತೃ ಅಂತ ಭಾವಿಸ್ತಾನೆ. ಇದು ಪ್ರಪಂಚ ನಡೆಯೋದಕ್ಕಾಗಿ
ತನ್ನ ಸಂಬಂಧವನ್ನು ಪ್ರಕೃತಿಯ ಗುಣಗಳೊಡನೆ ಸೇರಿಸ್ಕೊಂಡು ನಾನು ಕರ್ತೃ ಅನ್ನೋದಾಗಿ ಆತ ಭಾವಿಸ್ತಾನೆ. ಈ ಅಭಿಮಾನದಿಂದನೇ ತನ್ನ ಸ್ವರೂಪವನ್ನು ಮರೆತು ಕರ್ಮಗಳ ದೋಷಕ್ಕೊಳಗಾಗಿ ತಾನೇ ಕರ್ತೃ ಅಂತ ಚಿಂತಿಸಿ ಸಂಸಾರದ ಚಕ್ರದಲ್ಲಿ ಸಿಕ್ಕಾಕೊಡ್ತಾನೆ. ಪ್ರಕೃತಿ ಸಂಬಂಧದಿಂದ ತನಗೆ ಪ್ರಾಪ್ತವಾಗುವಂತಹ ಪುಣ್ಯ ಪಾಪ ಈ ಕರ್ಮಗಳ ಮೂಲಕ ಉತ್ತಮ, ಮಧ್ಯಮ, ಅಧಮ ಅನ್ನುವಂತಹ 3 ಬಗೆಯಾದಂತಹ ದೇವ, ಮನುಷ್ಯ, ತಿರ್ಯ ಜಂತುವಾಗಿ ಆತ ಜನಿಸ್ತಾನೆ. ಈ ಸಂಸಾರ ಚಕ್ರ ಈ ರೀತಿಯಾಗಿ ಮುಂದುವರಿತಾನೇ ಇರುತ್ತೆ. ಸ್ವಪ್ನದಲ್ಲಿ ನಾವು ಅನುಭವಿಸುವಂತಹ ಭಯ, ಶೋಕ ಇವುಗಳಿಗೆ ವಾಸ್ತವ ಕಾರಣ ಏನಿರೋದಿಲ್ಲ. ಆದರೂ ಸ್ವಪ್ನದಲ್ಲಿ ಸುಖ ದುಃಖಗಳನ್ನು ಅನುಭವಿಸುವಂತೆ ಎಚ್ಚರವಾಗಿರುವಾಗ ಜೀವನಿಗೆ ಶರೀರ ಈ ಶಬ್ದಾದಿ ವಿಷಯಗಳಲ್ಲಿ ಅಪೇಕ್ಷೆಯನ್ನು ಉಂಟು ಮಾಡಿ ಸಂಸಾರ ಬಂಧನಕ್ಕೆ ಕಾರಣವಾಗತ್ತೆ. ಭಯ, ಶೋಕ, ಅಹಂಕಾರ, ಮಮಕಾರ, ಜನ್ಮ, ಮರಣ ಹೀಗೆ ಅನೇಕ ಸಾಂಸಾರಿಕ ಬಂಧನಗಳಿಗೆ ಯಾವ ಅಸ್ತಿತ್ವ ಇಲ್ಲದೆ ಹೋದರೂ ಅವಿದ್ಯಾವಶನಾಗಿ ವಿಷಯ ಸುಖಗಳನ್ನೇ ಸದಾಕಾಲ ಚಿಂತೆ ಮಾಡ್ತಾ ಇರೋದ್ರಿಂದ ಜೀವನಿಗೆ ಆ ಸಂಸಾರ ಚಕ್ರದಿಂದ ಬಿಡುಗಡೆನೇ ಸಿಗೋದಿಲ್ಲ. ಎಲ್ಲಿಯವರೆಗೆ ಆತ ಇದರೊಳಗೆ ಮುಳುಗಿರ್ತಾನೆ, ನಾನು ನನ್ನದು ಅನ್ನೋ ಮೋಹ, ಆ ಮಮಕಾರ, ಅಹಂಕಾರ ಇವುಗಳನ್ನೆಲ್ಲ ಆರೋಪಿಸ್ಕೊಂಡಿರ್ತಾನೋ ತನ್ನ ಮೇಲೆ, ಅಲ್ಲಿಯವರೆಗೂ ಆತನಿಗೆ ಬಿಡುಗಡೆಯೇ ಇಲ್ಲದೆ ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ತೊಳಲಾಡ್ತಾನೆ ಇರ್ತಾನೆ. ಹೇಗೆ ಪಾರಾಗೋದು ಅಂದರೆ ಭಗವಂತ ದಾರಿನೂ ಸಹ ಆತನೇ ತೋರಿಸ್ಕೊಟ್ಟಿದ್ದಾನೆ. ಈ ಸಂಸಾರ ಬಂಧನದಿಂದ ಪಾರಾಗುವಂತಹ ಮಾರ್ಗವನ್ನು ಭಗವಂತ ಏನು ಹೇಳಿದ್ದಾನೆ, ಯಾವುದನ್ನು ನಾವು ಅನುಸರಿಸಬೇಕು, ಯಾವುದನ್ನು ನಿರಂತರವಾಗಿ ಪಾಲಿಸಬೇಕು, ಅದನ್ನು ನಾವು ಮುಂದಿನ ಭಾಗದಲ್ಲಿ ಗಮನಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.